ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಈ ಒಂದು ವಿಚಾರವನ್ನು ಹೈಕಮಾಂಡ್ ಅಂಗಳಕ್ಕೆ ಹೇಳಿದ್ದಾರೆ. ಇನ್ನು ಮೈಸೂರಿನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಹಿಂದ ಸಮಾವೇಶಕ್ಕೆ ಸಿದ್ಧತೆಯನ್ನು ನಡೆಸಲಾಗಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ವೇದಿಕೆಯಿಂದ ಈ ಒಂದು ಸಮಾವೇಶಕ್ಕೆ ಸಿದ್ಧತೆಯನ್ನು ನಡೆಸಲಾಗಿದೆ. ಈ ಒಂದು ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಿವರಾಮ್ ನಮ್ಮ ಜೊತೆಗಿದ್ದಾರೆ. ಸರ್, ಅಹಿಂದ ಸಮಾವೇಶಕ್ಕೆ ಸಿದ್ಧತೆಗಳನ್ನ ಮಾಡ್ತಾ ಇದ್ದೀರಾ, ಕಾರಣ? ನಾಳೆ ಬೆಳಗ್ಗೆ ನಾವು ಒಂದು ಪೂರ್ವ ಸಿದ್ಧತಾ ಸಭೆನ ಇಟ್ಕೊಂಡಿದ್ದೀವಿ, ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಈ ಸಮಾವೇಶದ ಉದ್ದೇಶ ಇಷ್ಟೇ, ಇವತ್ತು ಪ್ರಸ್ತುತ ಸಮಾಜದಲ್ಲಿ ಸಿದ್ದರಾಮಯ್ಯ ಅನಿವಾರ್ಯತೆ ಈ ಸೊಸೈಟಿಗೆ ಎಷ್ಟಿದೆ ಅಂತೇಳಿ ಮನವರಿಕೆ ಮಾಡೋ ಕೆಲಸವನ್ನು ಸಮಾಜಕ್ಕೆ, ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಮತ್ತು ಹೈಕಮಾಂಡ್ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಯಾಕೆಂದರೆ ಪ್ರಸ್ತುತ ಸಮಾಜಕ್ಕೆ ಸಿದ್ದರಾಮಯ್ಯ ಅನಿವಾರ್ಯತೆ. ಸೊ ಆ ಕಾರಣಕ್ಕಾಗಿ ಈ ಸಮಾವೇಶ ಮಾಡ್ತಿರುವಂಥದ್ದು. ಅಲ್ಲಿ ಅವರ ಸಾಧನೆಗಳ ಬಗ್ಗೆ, ಅವ್ರು ನಡೆದು ಬಂದ ದಾರಿ ಬಗ್ಗೆ ಚರ್ಚೆ ಆಗ್ತದೆ. ಯಾವುದೇ ಕಾರಣದಿಂದಲೂ ಸಿದ್ದರಾಮಯ್ಯನವರು ಈ ಸಮಾಜಗಳಿಗೆ ಇನ್ನೂ ಬೇಕಿದೆ. ಆ ಕಾರಣದಿಂದ ಯಾವುದೇ ಕಾರಣದಿಂದ ಈ ಗೊಂದಲಗಳು ಏನಾಗಿದೆ, ಕುರ್ಚಿ ಚರ್ಚೆ, ಕದನಗಳು, ಸಮಸ್ಯೆಗಳು ಭಾಳಷ್ಟು ಗೊಂದಲ ಆಗಿದೆ. ಇದು ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ಗೆ ಡ್ಯಾಮೇಜ್ ಮಾಡ್ತದೆ. ಯಾಕೆಂದರೆ ಇದು ಏನಾಗ್ತದೆ, ಜನಕ್ಕೆ ಹೋಗ್ತಾ ಹೋಗ್ತಾ ಹಿಂದ ಸಮುದಾಯಗಳು ಕೂಡ ರೋಸೆ ತಗೊಳ್ತದೆ. ಸೊ ಆ ಕಾರಣಕ್ಕೆ ಅವತ್ತಿಂದ ಇವತ್ತುವರೆಗೆ ಕಾಂಗ್ರೆಸ್ ಬೆನ್ನೆಲುಬು ಹಿಂದ ಸಮುದಾಯಗಳು ವೋಟ್ ಬ್ಯಾಂಕ್ ಆಗಿ ಇರುವಂಥದ್ದು, ಇಂದಿರಾ ಗಾಂಧಿ ಕಾಲದಿಂದ, ನೆಹರು ಅವರ ಕಾಲದಿಂದನೂ ಕೂಡ. ಸೊ ಆ ಕಾರಣಕ್ಕಾಗಿ ಇಂಥ ಸಂದರ್ಭದಲ್ಲಿ ಅದು ಡಿಸ್ಟರ್ಬ್ ಆಗಬಾರ್ದು. ಸಿದ್ದರಾಮಯ್ಯನಂಥ ನಾಯಕರು ಇವತ್ತು ಈ ಸಮಾಜಕ್ಕೆ ಅನಿವಾರ್ಯ ಇದೆ. ಇವತ್ತು ಭಾಳ ಪ್ರಮುಖವಾಗಿ ಏನು ಅಂತಂದರೆ, ಸಿದ್ದರಾಮಯ್ಯನವ್ರಿಗೆ ನಮ್ಮ ಅನಿವಾರ್ಯತೆ ಇಲ್ಲ, ಈ ಸಮಾಜಕ್ಕೆ ಸಿದ್ದರಾಮಯ್ಯನ ಅನಿವಾರ್ಯತೆ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನ ಅನಿವಾರ್ಯತೆ ಇದೆ. ಸೊ ಆ ಕಾರಣಕ್ಕೆ ಅದನ್ನ ಮನವರಿಕೆ ಮಾಡಬೇಕಾಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಆ ಕೆಲಸವನ್ನು ನಾವು ಮಾಡಲಿಕ್ಕೋಸ್ಕರ ಈ ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಅನಿವಾರ್ಯತೆ ಅಂತೇಳಿ ತಿಳಿಸುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ, ಏನಾಗ್ಬೋದು ಅಂತ ತಮ್ಮ ಪ್ರಕಾರ? ಅಂದರೆ ಈ ಗೊಂದಲಗಳ ಏರ್ಪಟ್ಟಿದೆಯಲ್ಲ, ಈ ನಿನ್ನೆ ಖರ್ಗೆ ಸಾಹೇಬರು ಕೂಡ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ. ನೀವು ರಾಜ್ಯದಲ್ಲಿ ಸಣ್ಣ ಪಟ್ಟ ಗೊಂದಲ ಮಾಡ್ಕೊಂಡಿದ್ದೀರಿ ಹೇಳಿಕೆ ಕೊಟ್ಕೊಂಡು. ಈಗ ಡಿ ಕೆ ಶಿವಕುಮಾರ್ ಪರವಾಗಿ ಒಬ್ಬರು ಹೇಳಿಕೆ ಕೊಡ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಹೇಳಿಕೆ ಕೊಡ್ತಾರೆ. ಇವೇನಾಗಿದೆ, ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನಾವು ಅದನ್ನ ತಿಳಿ ಮಾಡಿ ಅಂತಲೇ ಇವತ್ತು ಒತ್ತಾಯ ಮಾಡ್ತಿರೋದು. ಯಾಕೆ ಅಂತಂದರೆ, ಯಾಕೆಂದರೆ ಸಮುದಾಯದ ಪರವಾಗಿ ಸಿದ್ದರಾಮಯ್ಯ JDS ಪಕ್ಷ ಬಿಟ್ಟು ಬಂದಂಥವ್ರು, ಐದನೇ ಸಮುದಾಯನ ಕಟ್ಟಿ ಸಂಘಟನೆ ಮಾಡಿ ಆ ಸಮುದಾಯಗಳನ್ನ ಸಮಾಜದ ಮುಖ್ಯವಾಹಿನಿ ತಂದಂಥವ್ರು. ಸೊ ಆ ಸಂದರ್ಭದಲ್ಲಿ ಇವತ್ತು ಇಂಥ ಸಂದರ್ಭದಲ್ಲಿ ನಾವು ಸಿದ್ದರಾಮಯ್ಯವ್ರ ಪರವಾಗಿ ನಿಲ್ಲೇಬೇಕಾಗ್ತದೆ ನೈತಿಕವಾಗಿ. ಸೊ ಆ ಕಾರಣಕ್ಕಾಗಿ ಆ ಅನಿವಾರ್ಯತೆ ಸೃಷ್ಟಿ ಮಾಡಬೇಕು, ಈ ಗೊಂದಲಗಳಿಗೆಲ್ಲ ತೆರೆ ಎಳಿಬೇಕು ಅನ್ನೋ ಉದ್ದೇಶದಿಂದನೇ ಕೂಡ ನಾವು ಭಾಳ ಕ್ಲಿಯರಾಗಿ ಸಿದ್ದರಾಮಯ್ಯ ಅನಿವಾರ್ಯತೆ ಈ ದೇಶಕ್ಕೆ ಎಷ್ಟಿದೆ ಅನ್ನೋದನ್ನ ಮನವರಿಕೆ ಮಾಡಲಿಕ್ಕೆ ಈ ಸಮುದಾಯ ಮಾಡ್ತಾ ಇದ್ದೀವಿ. ಈ ಸಮಾವೇಶದಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ, ಸಿದ್ದರಾಮಯ್ಯ ಅವರಿಗೆ ಈ ವಿಚಾರವನ್ನು ತಿಳಿಸಿರುವಂಥದ್ದು? ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಯಾವುದೂ ಚರ್ಚೆಗಳು ಮಾಡಿಲ್ಲ. ನಾವು ಎಲ್ಲ ಸಮುದಾಯದ ಮುಖಂಡರುಗಳು ಸೇರಿ ಇದು ಚರ್ಚೆಯನ್ನು ಮಾಡ್ಕೊಂಡು ಒಂದು ಸಮಾವೇಶ ಮಾಡೋಣ ಅಂತೇಳಿ ಮಾಡ್ತಾ ಇರುವಂಥದ್ದು. ಈ ಸಮಾವೇಶಕ್ಕೆ ನಾಡಿನ ಸಾಹಿತಿಗಳು, ಚಿಂತಕರು ಮತ್ತು ಬೇರೆ ರಾಜಕಾರಣಿಗಳೆಲ್ಲ ಕೆಲವರು ಕರಿತೀವಿ. ನಾಳೆ ಅದು ಪೂರ್ವ ಸಿದ್ಧತಾ ಸಭೆಯಲ್ಲಿ ಚರ್ಚೆ ಆಗ್ತದೆ. ಸೊ ಯಾರನ್ನ ಕರಿಬೇಕು ಮತ್ತು ಯಾರು ಭಾಗವಹಿಸ್ತಾರೆ ಅಂತೇಳಿ ನಾನು ನಾಳೆ ಮಾಹಿತಿ ಕೊಡ್ತೀನಿ. ಸಿದ್ದರಾಮಯ್ಯನವ್ರು ನಾವು ಕರೆದೇ ಇಲ್ಲ ಈ ಸಮಾವೇಶಕ್ಕೆ, ನಾವು ಅವ್ರ ಪರವಾಗಿ ಮಾಡ್ತಾ ಇರೋದು. ಸೊ ಹಂಗಾಗಿ ಇಲ್ಲ, ಈ ಸಮಾವೇಶಕ್ಕೆ ನಾವು ಅವ್ರು ಕರೆಯಲ್ಲ. ಅವ್ರ ಪರವಾಗಿ ನಾವು ಮಾಡ್ತಿರೋದ್ರಿಂದ ಅವರ ಪ್ರಸ್ತುತತೆ ಅಲ್ಲಿ ಇರೋದು ಬೇಕಾಗಿಲ್ಲ. ಯಾಕೆಂದರೆ ನಾವು ಅವ್ರ ಪರವಾಗಿ ಅವ್ರು ಮಾಡ್ತಿರೋದ್ರಿಂದ ಅವರೆಲ್ಲ ಅವ್ರು ಕೆಲಸ ಮಾಡ್ತಿರ್ತಾರೆ. ನಾವು ಅವ್ರಿಗೆ ನೈತಿಕ ಬೆಂಬಲ ಕೊಡುವಂಥದ್ದು, ಅವ್ರ ಅನಿವಾರ್ಯತೆಯನ್ನು ಹೇಳುವಂಥ ಕೆಲಸವನ್ನು ನಾವು ಅವ್ರ ಬೆಂಬಲಕ್ಕೆ ಮಾಡ್ತೀವಿ. ಯಾವಾಗ ಈ ಒಂದು ಸಮಾವೇಶ ಆಗುವಂಥದ್ದು, ಎಲ್ಲಿ ಆಗ್ತದೆ ಮತ್ತು ಎಷ್ಟು ಜನರನ್ನು ಸೇರಿಸುವಂಥ ನಿರೀಕ್ಷೆ ಇದೆ? ಸುಮಾರು ಒಂದು 15,000 to 20,000 ಜನನ್ನ ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಸ್ಥಳ ಬಂದಿದ್ದೇನೆ, ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು, ಮತ್ತು ಇರುವಂಥ ಮೈಸೂರಲ್ಲಿ 5 ಜಿಲ್ಲೆ ಆದಂಥ ಮಂಡ್ಯ, ಮೈಸೂರು, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ, ಈ ಎಷ್ಟು ಜಿಲ್ಲೆಗಳನ್ನು ಸೇರಿಸಿ ಈ ಒಂದು ಅಹಿಂದ ಸಮಾವೇಶನ ಮಾಡಬೇಕು ಅಂತ. ಯಾಕೆ ಅಂದರೆ ಈಗೇನು ಗೊಂದಲ ನಡೆದಿದೆ, ಆ ಗೊಂದಲಕ್ಕೆ ತೆರೆ ಎಳಿಬೇಕು ಮತ್ತು ಆ ಜನಕ್ಕೆ ತಲೆಯಲ್ಲಿ ಹೋಗಿರುವಂಥ ಡಿಸ್ಟರ್ಬ್ನ ತೆಗೆದಾಕ್ಬೇಕು ಒಂದೇ ವಿಚಾರಕ್ಕೆ ಒಂದು ವೇದಿಕೆ ಮಾಡಿದ್ದೇನೆ. ಇಲ್ಲಿಗೆ ಬರುವಂಥ ಸಾಹಿತಿಗಳು, ಚಿಂತಕರು ಎಲ್ಲರೂ ಸಹ ಇದ್ರ ಬಗ್ಗೆ ಸಿದ್ದರಾಮಯ್ಯ ಪರ ಹೇಗೆ ಬೇಕು, ಏನಕ್ಕೆ ಅನಿವಾರ್ಯತೆ ಅದನ್ನು ಆ ಸಮಾವೇಶದಲ್ಲಿ ಅದನ್ನು ತಿಳಿಸಿಸ್ತೀವಿ.